ಅನ್ಸಾತೈತಿ. 2 ದಿನ ಆಯ್ತು ನಾ ವಿಡಿಯೋ ಮಾಡಬೇಕು ಅಂತ ಅನ್ಕೊಳಕತ್ತೀನಿ, ಬಟ್ ನನಗೆ ಮಾಡೋಕ್ಕೆ ಆಗಕತ್ತಿಲ್ಲ. 3400 ಆ್ಯಂಡ್ ಸಮಥಿಂಗ್ ವಾಚ್ ಅವರ್ಸ್ ಆಗೈತಿ ಆಲ್ರೆಡಿ. ಏನು ಸಬ್ಸ್ಕ್ರೈಬರ್ನ ರೀಚ್ ಮಾಡ್ಬೇಕಷ್ಟೆ. ಇನ್ನು ಏನು ವಿಡಿಯೋ ಮಾಡಿದ್ರೆ ಏನು ಬಂತು, ಎಷ್ಟು ಕಷ್ಟಪಟ್ರೆ ಏನು ಬಂತು, 5 ವ್ಯೂಸು 6 ವ್ಯೂಸು, ಕೆಲವೊಂದು 0 ವ್ಯೂಸು 2 ವ್ಯೂಸು ಹಿಂಗೆಲ್ಲ ಬರ್ತಿತ್ತು. ಸೊ ಅದನ್ನ ನೋಡಿದ ತಕ್ಷಣನೇ ಥೋ ಅಂತ ಅನಿಸ್ಬಿಡೋದು. ಎಲ್ಲ ನಾನು ಇವತ್ತೇ ರೀಚ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಆಗಂಗಿಲ್ಲ, ಅದು ನನಗೆ ಗೊತ್ತು. ಅಂದ್ರೆ ಸೊ ನನಗೆ ಯಾಕೋ ಸ್ವಲ್ಪ ಲಿಟ್ಲ್ ಡಿಸಪಾಯಿಂಟ್ ಆಯ್ತು ಇದ್ರ ಬಗ್ಗೆ. ಹಂಗಂತ ನಾನು ಭಾರಿ ಕಂಟೆಂಟ್ ಕೊಡ್ತೀನಿ, ನಾನು ಹೈ ಕ್ವಾಲಿಟಿ ಕಂಟೆಂಟ್ ಮಾಡ್ತೀನಿ ಅಂತನೂ ನಾನು ಹೇಳಲ್ಲ. ಹೌದಲ್ಲ, ಒಂದು ಚಲೋ ರೆಸ್ಪಾನ್ಸ್ ಸಿಕ್ಕರೆ ಎಷ್ಟು ಖುಷಿ ಆಗ್ತೈತಲ್ಲ. ಸೊ ನಂಗೆ ಆ ಥರದೊಂದು ರೆಸ್ಪಾನ್ಸು ಸಿಗತ್ತಿಲ್ಲಲ್ಲ ಯೂಟ್ಯೂಬ್ ಕಡೆಯಿಂದ. ಏನು ರೆಸ್ಪಾನ್ಸ್ ಬರಲ್ಲ, ಏನು ವ್ಯೂಸ್ ಬರಲ್ಲ, ಈ ಲೈಕ್ಸ್ ಅಂತೂ ಬಿಡಿ, ಅದು ಯಾವತ್ತಿದ್ರೂ ಝೀರೋನೇ ಇರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ಸೊ ಇವತ್ತು ಯಾಕೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಅಂತಂದ್ರೆ, ನನಗೇನೋ ಇವತ್ತೊಂದು ಅದೊಂಥರ ಫೀಲಿಂಗ್, ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಇರುವಂಥ ಫೀಲಿಂಗ್, ಅದನ್ನು ಯಾಕೋ ಶೇರ್ ಮಾಡ್ಕೋಬೇಕಂತ ಅನ್ಸಾತೈತಿ. 2 ದಿನ ಆಯಿತು ನಾ ವಿಡಿಯೋ ಮಾಡಬೇಕು ಅಂತ ಅನ್ಕೊಳಕತ್ತೀನಿ, ಬಟ್ ನನಗೆ ಮಾಡೋಕ್ಕೆ ಆಗಕತ್ತಿಲ್ಲ. ಸೊ ಇದಕ್ಕಂತಾನೆ ಟೈಮ್ ಮಾಡಿಕೊಂಡು, ಈಗ ಟೈಮು 11 ಗಂಟೆ ಟೈಮ್ ಮಾಡಿಕೊಂಡು ಈ ವಿಡಿಯೋನ ಮಾಡಲೇಬೇಕು ಅಂತ ಹೇಳಿ ಕುಂತೀನಿ. ಸೊ ಏನಪ್ಪ ಅಂತಂದ್ರೆ, ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಯೂಟ್ಯೂಬ್ ಚಾನಲ್ಲು. ಮುಂಚೆ ಒಂದು ಕ್ರಿಯೇಟ್ ಮಾಡಿದ್ದು ಯಶ್ವಿಕಾ ಲಾಗ್ಸ್ ಅಂತ ಇತ್ತು. ಅದಕ್ಕೆ ಒಂದು 300+ ಸಬ್ಸ್ಕ್ರೈಬರ್ಸ್ ಇದ್ದರು. ಅದು ಚಲೋನೇ ಹೋಗತ್ತಿತ್ತು ಚಾನಲ್. ಬಟ್ ನಾನು ಕೆಲವೊಂದು ರೀಸನ್ಸಿಂದ ಆ ಚಾನಲಲ್ಲಿ ಅಪ್ಲೋಡ್ ಮಾಡೋದನ್ನು ಕಡಿಮೆ ಮಾಡಿದೆ. ಸೊ ಹಾಗಾಗಿ ಅದು ವ್ಯೂಸು ಮತ್ತು ವಾಚ್ ಅವರ್ಸ್ ಕೌಂಟ್ ಆಗಿರುತ್ತಲ್ಲ, ಅದು ಡಿಕ್ರೀಸ್ ಆಗ್ತಾ ಆಗ್ತಾ ಬಂತು. ಸೊ ನಾನು ಅವಾಗಷ್ಟು ನನಗೆ ಗೊತ್ತಿರಲಿಲ್ಲ, ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಹೋಗಿ ಅದನ್ನೆಲ್ಲ ಚೆಕ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಅದನ್ನು ನಾನು ಇನ್ಸ್ಟಾಲು ಮಾಡಿರಲಿಲ್ಲ, ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೆ ಅಷ್ಟೆ. ಸೊ ಅದು ನಂಗೆ ಗೊತ್ತಾದ್ಮೇಲೆ ಹೋಗಿ ಚೆಕ್ ಮಾಡಿದೆ. 1500 ಸಮಥಿಂಗ್ ವಾಚ್ ಅವರ್ಸ್ ಆಗಿತ್ತು, ಬಟ್ 300 ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ನಾನೇನು ಮಾಡಿದೆ, ಏನು ಅದನ್ನೇ ಕಂಟಿನ್ಯೂ ಮಾಡಲೋ ಏನೋ ಹೊಸದು ಮಾಡಲೋ ಅಂತ ಕನ್ಫ್ಯೂಷನ್ ಆಗಿದ್ದೆ ಯಾವಾಗ 1 ಇಯರ್ ಬ್ಯಾಕ್. ಸೊ ಏನು ಮಾಡಿದೆ, ನಂದು ಆಲ್ರೆಡಿ ಇನ್ನೊಂದು ಜಿಮೇಲ್ ID ಇತ್ತಲ್ಲ, ಅದರಿಂದ ಒಂದು ಚಾನೆಲ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ದೆ, ಬಟ್ ನಾನೇನೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ನಾನು ಇವಾಗ ಈ ಚಾನಲ್ ಏನಿದೆಯಲ್ಲ ಇವಾಗ ಅಪ್ಲೋಡ್ ಮಾಡ್ತಾ ಇರೋದು ಯಶು ವ್ಲಾಗ್ಸ್ ಆ್ಯಂಡ್ ಫುಡ್, ಮತ್ತು ID ನೇಮು ಯಶು ಕಿಚನ್ ರೂಮ್ ಅಂತ. ಸೊ ಇದನ್ನು ನಾನು 2 ವರ್ಷದ ಹಿಂದೆನೇ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದೆ, ಬಟ್ ಏನೂ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಕರೆಕ್ಟಾಗಿ ಇವತ್ತಿಗೆ 1 ಇಯರ್ ಆಯಿತು ಅಂತ ಅನ್ನಿಸ್ತದ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಚಾನಲ್ನಾಗ. ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿ 1 ವರ್ಷದ ಮೇಲೆ 2 ತಿಂಗಳಾಗಿರ್ಬೇಕು. ಸೊ ಏನಪ್ಪ ಅಂತಂದ್ರೆ, ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ಬಂದಾವ. ಇನ್ನೇನು 3400 ಆ್ಯಂಡ್ ಸಮಥಿಂಗ್ ವಾಚ್ ಅವರ್ಸ್ ಆಗೈತಿ ಆಲ್ರೆಡಿ. ಸೊ ಇನ್ನೂ ಒಂದು 600, ಹೆಚ್ಚು ಕಮ್ಮಿ ಒಂದು 600 ಕಂಪ್ಲೀಟ್ ಮಾಡಿಬಿಟ್ರೆ ಆ ಮೈಲ್ ಸ್ಟೋನು ಕಂಪ್ಲೀಟ್ ಆಗುತ್ತೆ. ಇನ್ನೇನು ಸಬ್ಸ್ಕ್ರೈಬರ್ನ ರೀಚ್ ಮಾಡಬೇಕಷ್ಟೆ. ಸೊ ನಂಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಈ ಸಬ್ಸ್ಕ್ರೈಬರ್ಸು ವಾಚ್ ಅವರ್ಸು ನಾನು ಸುಮ್ಮನೆ ಇದು ಮಾಡ್ಕೊಂಡು ಹೊಂಟೀನಿ, ಸುಮ್ಮನೆ ಅಪ್ಲೋಡ್ ಮಾಡ್ಕೊಂಡು ಹೊಂಟೀನಿ. ಬಟ್ ಏನು ಪ್ರಾಬ್ಲಮ್ ಅಂತಂದ್ರೆ, ವ್ಯೂಸೇ ಬರೋಂಗಿಲ್ಲ. ಏನು ಬೇಕಾದ ವ್ಲಾಗ್ ಇರಲಿ, ಏನೋ ಒಂದು ಕುಕ್ಕಿಂಗ್ ರೆಸಿಪಿ ಇರಲಿ, ಏನೇ ಇರಲಿ, ಯಾವುದಕ್ಕೂ ಅಷ್ಟೊಂದು ವ್ಯೂಸೇ ಬರಲ್ಲ. ಸೊ ಅದಕ್ಕೆ ಏನು ವಿಡಿಯೋ ಮಾಡಿದರೆ ಏನು ಬಂತು, ಎಷ್ಟು ಕಷ್ಟಪಟ್ರೆ ಏನು ಬಂತು, ಈ ವ್ಯೂಸೇ ಬರೋಂಗಿಲ್ಲಲ್ಲ, ಏನು ಮಾಡೋದು? ಸೊ ಅದ್ರ ಸಂಬಂಧ ನಂಗೆ ತಲೆ ಕೆಟ್ಬಿಟ್ಟೈತಿ. ನಾನು ಯಾವ ಲೆವೆಲ್ಲಿಗೆ ಡಿಮೋಟಿವೇಟ್ ಆಗಿಬಿಟ್ಟಿನಿ ಅಂತಂದ್ರೆ, 2 ದಿನ ಸ್ಟಾಪೇ ಮಾಡಿದ್ದೆ ನಾನು ಪೋಸ್ಟ್ ಮಾಡೋದು. ಸೊ ಶಾರ್ಟ್ಸ್ ಎಲ್ಲ 300 400 ಹಿಂಗೆ ವ್ಯೂಸ್ ಬರ್ತಾ ಇತ್ತು. ಸೊ ಅದೇ ನನಗಷ್ಟು ಇದು ಅನ್ನಿಸ್ಲಿಲ್ಲ. ಬಟ್ ನನಗೆ ಡಿಸಪಾಯಿಂಟ್ ಆಗಿದ್ದು ಯಾವುದು ಅಂತಂದರೆ, ಲಾಂಗ್ ಫಾರ್ಮ್ ವೀಡಿಯೋಸು. ಎಷ್ಟು ಗೊತ್ತಾ, 5 ವ್ಯೂಸು 6 ವ್ಯೂಸು, ಕೆಲವೊಂದು 0 ವ್ಯೂಸು 2 ವ್ಯೂಸು
ಹಿಂಗೆಲ್ಲ ಬರ್ತಿತ್ತು. ಸೊ ಅದನ್ನ ನೋಡಿದ ತಕ್ಷಣನೇ ಥೋ ಅಂತ ಅನಿಸ್ಬಿಡೋದು. ಸೊ ಇಷ್ಟು ಈ ಥರ ವ್ಯೂಸು ಈ ಥರ ವ್ಯೂಸ್ ನೋಡಕ್ ನಾನು ಇಷ್ಟು ವಿಡಿಯೋ ಮಾಡೋದನ್ನ ಕಷ್ಟಪಟ್ಟು ಅಂತ ಅನಿಸ್ಬಿಡ್ತೈತಿ. ಸೊ ಏನಾಗುತ್ತಂತಂದ್ರೆ ಕರೆಕ್ಟು ಎಲ್ಲ ಒಮ್ಮೆಲೆ ಸಿಗಲ್ಲ. ಎಲ್ಲ ನಾನು ಇವತ್ತೇ ರೀಚ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಆಗಂಗಿಲ್ಲ, ಅದು ನನಗೆ ಗೊತ್ತು. ಬಟ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರು ನನಗದು ವ್ಯೂಸು ಇನ್ನೂ ನನಗದು ಸರಿ ಹೋಗತ್ತಿಲ್ಲ ಅಂತಂದ್ರೆ ಸೊ ನನಗೆ ಯಾಕೋ ಸ್ವಲ್ಪ ಲಿಟ್ಲ್ ಡಿಸಪಾಯಿಂಟ್ ಆಯ್ತು ಇದ್ರ ಬಗ್ಗೆ. ಎಷ್ಟು ನಾನು ವಿಡಿಯೋ ಪೋಸ್ಟ್ ಮಾಡೋದೆಲ್ಲ ಡಿಸ್ಕಂಟಿನ್ಯೂ ಮಾಡಿದ್ದಂದರೆ ಮಿಡಲಲ್ಲಿ ಒಂದು 2 ತಿಂಗಳೇನೋ ನಾನು ಬಿಟ್ಟಿದ್ದೆ. ಸೊ ಪಾಪು ಮ್ಯಾನೇಜ್ ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗಿ ನಾನು ಸ್ವಲ್ಪ ಯೂಟ್ಯೂಬ್ ಕಡೆ ಗಮನ ಕೊಡೋದನ್ನು ನಿಲ್ಲಿಸಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ನಾನು ಎಡುವುದೇ ಅಂತ ಅನ್ನಿಸ್ತದೆ. ಸೊ ಹೀಗೆ ನಾನು ನನಗೆ ಟೈಮ್ ಇಲ್ಲ ಅಂತಂದ್ರೂ 5 ದಿನಕ್ಕೊಂದ್ಸಾರಿ ಆದ್ರೂ 1 ವಾರಕ್ಕೊಂದ್ಸಾರಿ ಆದ್ರೂ ನಾನು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಬಟ್ ಅದು ರೀಚೇ ಆಗಲ್ಲ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನೀವೇನಾದರೂ ಯಾರಾದರೂ ಹೊಸ ಯೂಟ್ಯೂಬರ್ ಇದ್ರ ಅಥವಾ ಜಸ್ಟ್ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡವ್ರು ಇದ್ರ ಅಥವಾ ನಿಮ್ಮ ಗೋಲಿಗೆ ಇನ್ನೂ ರೀಚ್ ಆಗೋ ಅಂಥ ಟೈಮಲ್ಲಿ ನೀವಿದ್ರ, ಇನ್ನೇನು ನಿಮ್ಮ ಗೋಲ್ ರೀಚ್ ಆಗಬೇಕು ಅಂತ ಅನ್ಕೊಳಕತ್ತೀರಿ. ಸೊ ಅವರು ಏನಾದರೂ ಒಂದು ಸ್ವಲ್ಪ ಟಿಪ್ಸ್ ಇದ್ರೆ, ಐಡಿಯಾ ಇದ್ರೆ ನನಗೂ ಶೇರ್ ಮಾಡಿರಿ, ಹೆಲ್ಪ್ ಆಗ್ತೈತಿ. ಸೊ ಈ ಒಂದು ಅಸಮಾಧಾನನ ನಾನು ನಿಮ್ಮೊಂದು ಓಪನ್ ಆಗಿ ಹೇಳ್ಕೋಬೇಕು, ಅವಾಗಲೇ ನಂಗೆ ಸಮಾಧಾನ ಆಗೋದು ಅಂತೇಳಿ ನಾ ಈ ವಿಡಿಯೋ ಮಾಡಕತ್ತೀನಿ. ಸೊ ಅದೊಂದು ಭಾಳ ದಿನದಿಂದ ನನ್ನ ತಲೆಗೈತಿ. ನಾವು ಏನು ವಿಡಿಯೋ ಮಾಡಿದ್ರು, ಯಾವ ಥರ ವಿಡಿಯೋ ಮಾಡಿದ್ರು ವ್ಯೂಸ್ ಹೋಗಲ್ಲ. ಕೆಲವೊಂದು ವ್ಲಾಗ್ಸ್ ಬರ್ತಾವ ನನ್ನ ಫೀಡ್ ಒಳಗೆ, ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೂ ಒಂದೊಂದು ಸಜೆಷನ್ ಅಂತ ಬರ್ತಾವ ನಮ್ಮ ಚಾನಲ್ನಾಗ. ಸೊ ಅದನ್ನು ನೋಡಿದ್ರೆ ಅದು ಏನೂ ಇರಲ್ಲ, ವಿಡಿಯೋನಲ್ಲಿ ಏನೂ ಇರಲ್ಲ ಕಂಟೆಂಟು. ಜಸ್ಟ್ ಡೈಲಿ ವ್ಲಾಗ್ಸ್ ಅಂತಂದರೆ ಅವ್ರು ಮಾಡೋದು ಕೆಲಸ, ಅಡಿಗೆ, ಈ ಥರ ಏನೋ ಸುಮ್ಮನೆ ಅಪ್ಲೋಡ್ ಮಾಡಿ ಹಾಕೋದು, ಮಾತಾಡ್ಕೊಂಡೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋದು. ಅದೇ 1000 ಗಟ್ಟಲೆ ವ್ಯೂಸ್ ಹೋಗಿರುತ್ತೆ. ಹಂಗಂತ ನಾನು ಭಾರಿ ಕಂಟೆಂಟ್ ಕೊಡ್ತೀನಿ, ನಾನು ಹೈ ಕ್ವಾಲಿಟಿ ಕಂಟೆಂಟ್ ಮಾಡ್ತೀನಿ ಅಂತಲೂ ನಾನು ಹೇಳಲ್ಲ. ಯಾಕಂದ್ರೆ ನಾನು ಇನ್ನೂ ಸಣ್ಣ ಯೂಟ್ಯೂಬರು, ಈಗ ಸ್ಟಾರ್ಟ್ ಮಾಡೀನಿ. ಹಂಗೆ ನೋಡಿದ್ರೆ ನಾವು ಇನ್ನೂ ಇದರಲ್ಲೆಲ್ಲ ಬಚ್ಚಾಗಳೇ. ಸೊ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರೋದು ಗೊತ್ತಾ, ಹೌದಲ್ಲ, ಒಂದು ಚಲೋ ರೆಸ್ಪಾನ್ಸ್ ಸಿಕ್ಕರೆ ಎಷ್ಟು ಖುಷಿ ಆಗ್ತೈತಲ್ಲ. ಸೊ ನಂಗೆ ಆ ಥರದೊಂದು ರೆಸ್ಪಾನ್ಸು ಸಿಗತ್ತಿಲ್ಲಲ್ಲ ಯೂಟ್ಯೂಬ್ ಕಡೆಯಿಂದ. ಯಾಕೆ ಹಿಂಗೆ, ಇದು ಏನು ಕಂಟಿನ್ಯೂ ಮಾಡಲ ಬೇಡವಾ, ಈ ಥರ ಎಲ್ಲ ಥಾಟು ತಲೆಗೆ ಬಂದುಬಿಡ್ತು. ಸೊ ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ನನ್ನ ಥರ ಥಿಂಕ್ ಮಾಡಿ ಡಿಮೋಟಿವೇಟ್ ಆಗ್ತಿದ್ದೀರಾ, ಸೊ ನಿಮ್ಮ ಐಡಿಯಾಸ್ ಏನೇನೈತಿ, ನೀವೇನು ಮಾಡಬೇಕಂತ ಅಂದ್ಕೊಂಡಿರಿ, ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಇದನ್ನು ನಾನು ಒಬ್ಬಳೇ ಸಫರ್ ಆಗತ್ತೀನೋ ಇಲ್ಲ ನಂತರ ಇನ್ನೂ ಭಾಳ ಜನ ಅದಾರ, ಸೊ ಇದರಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋ ಕೆಲವೊಂದು ಟಿಪ್ಸು ಇದ್ರೆ ಯಾರಾದರೂ ಶೇರ್ ಮಾಡಿರಿ, ನೋಡೋಣ. ಸೊ ನನಗೆ ಯೂಟ್ಯೂಬು ಎಷ್ಟು 1 ವರ್ಷ 2 ತಿಂಗಳು 3 ತಿಂಗಳು ಆಯಿತು ಸ್ಟಾರ್ಟ್ ಮಾಡಿ, ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ನೂ ನನಗದು ಸೆಟಪ್ ಆಗ್ತಾ ಇಲ್ಲ. ಈ ವ್ಯೂಸ್ ಆಗಲಿ, ರೀಚ್ ಆಗೋದಾಗಲಿ, ರೆಸ್ಪಾನ್ಸ್ ಆಗಲಿ. ಕೆಲವೊಂದೆರಡು ವಿಡಿಯೋಗಳು ವೈರಲ್ ಆಯಿತು. ಮೀಶೋ ಬಗ್ಗೆ ಮಾಡಿದ್ದೆ ನಾನು, ಮೀಶೋ ಪೇ ಲೆಟ್ರ್ ಬಗ್ಗೆ. ಅದಕ್ಕೆಲ್ಲ ಜನ ರೆಸ್ಪಾನ್ಸ್ ಮಾಡಿದ್ರು ಚೆನ್ನಾಗಿ, ಅವ್ರಿಗೆಲ್ಲ ಡೌಟ್ಸ್ ಇದ್ದು ಎಲ್ಲ ಕೇಳಿದ್ರು. ನಾನು ಹೇಳಿದೆ, ಅದಕ್ಕೊಂದು ಸಪ್ರೇಟ್ ವಿಡಿಯೋನೇ ಮಾಡಿ ಹೇಳಿದೆ. ಬಟ್ ಯಾವ ಥರ ಅಂತಂದರೆ, ಈ ಕುಕ್ಕಿಂಗ್ ರೆಸಿಪೀಸ್ ಆಗಲಿ, ಲಾಗ್ಸ್ ಆಗಲಿ, ಇದನ್ನೆಲ್ಲ ಹಾಕಿದಾಗ ಏನು ರೆಸ್ಪಾನ್ಸ್ ಬರಲ್ಲ, ಏನು ವ್ಯೂಸ್ ಬರಲ್ಲ, ಈ ಲೈಕ್ಸ್ ಅಂತೂ ಬಿಡಿ, ಅದು ಯಾವತ್ತಿದ್ರೂ ಝೀರೋನೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಡಿಮೋಟಿವೇಟ್ ಆಗಿದ್ದೀನಿ. ಸೊ ನಾನು ಯಾಕೋ ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನ್ನಿಸ್ಬಿಡ್ತು. ಸೊ ನಿಮಗೆ ಯಾರಿಗೆ ಏನೇನೆಲ್ಲ ಅನ್ನಿಸ್ತೈತಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಬೈ ಗುಡ್ ನೈಟ್ ಎಲ್ಲರಿಗೂ.